ಎಲ್ಲರಿಗೂ ನಮಸ್ಕಾರ. ಇವತ್ತು ಹಿಂದೂ ಸಮಾಜ ಅಂತಂದರೆ ಒಂದು ವಹಿವಾಟನ್ನು ಮಾಡಲಿಕ್ಕೆ, ಒಂದು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಭಯಭೀತರಾಗಿ ಮಾಡ್ತಕ್ಕಂತಹ ವಾತಾವರಣ ಇದೆ. ಇಡೀ ದೇಶದಲ್ಲಿ ಎಲ್ಲೇ ಹೋದರೂ ಕೂಡ ಇವತ್ತು ಹಿಂದೂಗಳದ್ದು ಒಂದೇ ಅಳಲು, ನಾವು ಯಾವುದೇ ಬಿಸ್ನೆಸ್ಸನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ರೀತಿಯಾದಂತಹ ಕಾರಣಗಳೇ ಇವೆ. ಇವತ್ತು ಹಿಂದೂ ವ್ಯಾಪಾರಸ್ಥರು, ಹಿಂದೂ ಉದ್ದಿಮೆದಾರರು, ಹಿಂದೂ ಬಿಸ್ನೆಸ್ ಪರ್ಸನ್ ಎಂತಹ ಕಠಿಣ ಸ್ಥಿತಿಯಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ಮುಂದೆ ಏನು ಮಾಡಬೇಕು ಅಂತಕ್ಕಂತಹ ದಿಕ್ಕು ಕಾಣಿಸ್ತಾ ಇಲ್ಲ. ನಮ್ಮ ವಹಿವಾಟು ಉದ್ದಿಮೆ ಹೀಗೆ ಉಳಿಯುತ್ತಾ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಯಾರಾದರೂ ಸಹಾಯ ಮಾಡಲಿಕ್ಕೆ ಬರ್ತಾರ ಅನ್ನೋದ್ರ ಬಗ್ಗೆ ಕೂಡ ಯಾರಿಗೂ ಇವತ್ತು ನಂಬಿಕೆ ಉಳಿದಿಲ್ಲ. ಇದರ ನಡುವೆ ನಾವು ಜಾತಿಗಳನ್ನು ಮಾಡಿಕೊಂಡು ಕಿತ್ತಾಡಿ ನಾವೇ ಡಿವೈಡ್ ಆಗಿ, ನಾವೇ ಬೇರೆ ಬೇರೆಯಾಗಿ ನಮ್ಮ ಕಾಲ ಮೇಲೆ ನಾವೇ ಕೊಡಲಿ ಪೆಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಆಶಾಕಿರಣವಾಗಿ ಕಾಣಿಸ್ತಾ ಇರೋದು ಶ್ರೀ ಸ್ವಾಮಿ ವಿಜ್ಞಾನಾನಂದಜಿಯವರು ಸ್ಥಾಪಿಸಿರತಕ್ಕಂತಹ ಹಿಂದೂ ಎಕನಾಮಿಕ್ ಫೋರಮ್ ಮತ್ತು ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಮ್. ಹಿಂದೂ ಎಕನಾಮಿಕ್ ಫೋರಮ್ ಮತ್ತು ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಮ್ ಇವೆರಡೂ ಕೂಡ ಜಾಗತಿಕ ಮಟ್ಟದಲ್ಲಿ ಇಂದು ದೊಡ್ಡ ಸದ್ದನ್ನು ಮಾಡ್ತಿವೆ. ಇಡೀ ವಿಶ್ವದಲ್ಲಿ ಹಿಂದೂಗಳ ಅಭಿವೃದ್ಧಿಗೆ, ಹಿಂದೂ ವ್ಯಾಪಾರಸ್ಥರ ಏಳಿಗೆಗೆ ಇರತಕ್ಕಂತಹ ಏಕೈಕ ಹಿಂದೂ ಬಿಸ್ನೆಸ್ ಫೋರಮ್ ಅಂದರೆ ಅದು ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಮ್ ಮತ್ತು ಹಿಂದೂ ಎಕನಾಮಿಕ್ ಫೋರಮ್ ಮಾತ್ರ. ಇಂತಹ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಇವತ್ತು 200ಕ್ಕೂ ಹೆಚ್ಚು ಚಾಪ್ಟರ್ಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಈಗಾಗಲೇ ಸುಮಾರು 16 ಚಾಪ್ಟರ್ಗಳು ಕೆಲಸವನ್ನು ಮಾಡ್ತಾ ಇವೆ. ಇದೇ ಅಕ್ಟೋಬರ್ 4 ಮತ್ತು 5ನೇ ತಾರೀಕು ಹಿಂದೂ ಎಕನಾಮಿಕ್ ಫೋರಮ್ ಹಿಂದೂಗಳಿಗೋಸ್ಕರನೇ ಒಂದು ಎಕ್ಸ್ಪೋ ಮತ್ತು ಫುಡ್ ಫೆಸ್ಟ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಬೆಂಗಳೂರು ಒಂದರಲ್ಲೇ ಸುಮಾರು 60 ಚಾಪ್ಟರ್ಗಳನ್ನು ನಾವು ರೀಚ್ ಆಗ್ತಾ ಇದ್ದೀವಿ. ಬೇರೆ ಬೇರೆ ಪ್ರದೇಶಗಳಲ್ಲಿ ಈ 60 ಚಾಪ್ಟರ್ಗಳು ತಿಂಗಳಿಗೆ 2 ಬಾರಿ ಮೀಟಿಂಗನ್ನು ಸೇರಿ ಹಿಂದೂ ವ್ಯಾಪಾರಸ್ಥರ ಸಮಸ್ಯೆಗಳ ನಿವಾರಣೆಗೆ ಶ್ರಮಿಸ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲ ಚಾಪ್ಟರ್ಗಳನ್ನು ಒಟ್ಟಿಗೆ ಸೇರಿ ಒಂದು ಎಕ್ಸ್ಪೋ ಮಾಡಬೇಕು ಅಂತಕ್ಕಂಥದ್ದು ಹಿಂದೂ ಎಕನಾಮಿಕ್ ಫೋರಮ್ ಸದಸ್ಯರ ಒಂದು ದೊಡ್ಡ ಕನಸು. ಹೀಗಾಗಿ ಅಕ್ಟೋಬರ್ 4 ಮತ್ತು 5ನೇ ತಾರೀಕು ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಈಗ ಎಕ್ಸ್ಪೋವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಸುಮಾರು 100 ಸ್ಟಾಲ್ಗಳಿಗೆ ಸ್ಥಳಾವಕಾಶ ಇದೆ. ಈಗಾಗಲೇ ಸುಮಾರು 50-60 ಸ್ಟಾಲ್ಗಳು ಬುಕ್ ಆಗಿದ್ದಾವೆ. ಇನ್ನುಳಿದಂಥ ಸ್ಟಾಲ್ಗಳು ನಿಮಗೆ ಬೇಕಿದ್ದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ನೀವು ಕಾಲ್ ಮಾಡಿ. ನೆನಪಿರಲಿ, ಈ ಇಡೀ ಎಕ್ಸ್ಪೋ ಇರತಕ್ಕಂಥದ್ದು ಕೇವಲ ಹಿಂದೂಗಳಿಗೋಸ್ಕರ ಮಾತ್ರ. ಇಲ್ಲಿ ಬಂದರೆ ನಿಮಗೆ ನೂರಾರು ಹೊಸ ಸಂಪರ್ಕಗಳು ಸಿಗುತ್ತೆ, ಹೊಸ ಜನರ ಪರಿಚಯ ಆಗುತ್ತೆ, ಹೊಸ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ, ಹೊಸ ಬಿಸ್ನೆಸ್ಗಳು ಸಿಗ್ತಾ ಹೋಗ್ತದೆ, ಹೊಸ ಬಿಸ್ನೆಸ್ ಮಾಡಲಿಕ್ಕೆ ಹೊಸ ಐಡಿಯಾಗಳು ಕೂಡ ಬರುತ್ತೆ. ಹಾಗೆಯೇ ಹಿಂದೂ ಉದ್ದಿಮೆದಾರರಿಗೆ ಉಚಿತವಾಗಿ ನೆಟ್ವರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ರಿಯಲ್ ಎಸ್ಟೇಟ್, ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ, ಅಗ್ರಿಕಲ್ಚರ್, ವುಮೆನ್ಸ್ ಬಿಸ್ನೆಸ್ ಆಪರ್ಚುನಿಟೀಸ್, ಹೀಗೆ ಸುಮಾರು 8 ವಿವಿಧ ವಿಷಯಗಳ ಬಗ್ಗೆ ನಾವು ಈಗ ಸೆಷನನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಯಾರು ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭಿಸಬೇಕು ಅಂತ ಇದ್ದರೆ ಅವರಿಗೆ ಬೇಕಾದಂತಹ ಉಚಿತ ಮಾಹಿತಿ ಕೇಂದ್ರವನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಈ ಮಾಹಿತಿ ಕೇಂದ್ರದಲ್ಲಿ ನಿಮಗೆ ನಿಮ್ಮ ಬಿಸ್ನೆಸ್ಸನ್ನು ಹೇಗೆ ಶುರು ಮಾಡಬೇಕು, ಯಾವ ರೀತಿ ಕಂಪನಿಯನ್ನು ಕಟ್ಟಬೇಕು, ಯಾವ ರೀತಿ ಟ್ಯಾಕ್ಸೇಷನ್ ಅದನ್ನು ನಿರ್ವಹಣೆ ಮಾಡಬೇಕು, ಯಾವ ರೀತಿ ನಿಮ್ಮ ಕಂಪನಿಗೆ ಬೇಕಾದಂಥ ವೆಬ್ಸೈಟನ್ನು ಮಾಡ್ಕೋಬೋದು, ಯಾವ ರೀತಿ ನಿಮ್ಮ ಪ್ರಾಡಕ್ಟನ್ನು ಇಡೀ ರಾಜ್ಯದಂಥ ವಿತರಣೆಯನ್ನು ಮಾಡ್ಬೋದು, ಯಾವ ರೀತಿ IT ಮತ್ತು ತಂತ್ರಜ್ಞಾನವನ್ನು ಮತ್ತು ಈಗ AI ಟೆಕ್ನಾಲಜಿ ಏನು ಬಂದಿದೆ ಇದನ್ನು ನಿಮ್ಮ ಬಿಸ್ನೆಸ್ಗೆ ಹೇಗೆ ಬಳಸ್ಕೋಬೋದು, ಇಂತಹ ಒಂದು ವಿಚಾರಗಳ ಬಗ್ಗೆ ಕೂಡ ಉಚಿತವಾಗಿ ಸಲಹೆಗಳನ್ನು ನೀಡ್ತಾ ಇದ್ದೀವಿ. ಇಡೀ ಎಕ್ಸ್ಪೋಗೆ ಬಂದು ಹೋಗಲಿಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜ್ ಇಲ್ಲ. ಆದರೆ ಇಲ್ಲಿ ವಿಶೇಷವಾದಂತಹ ಕೆಲವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು ಕೇವಲ 499 ರೂಪಾಯಿಯನ್ನು ಕೊಟ್ಟು ಒಂದು ಹಿಂದೂ ಬಿಸ್ನೆಸ್ ಕೂಪನನ್ನು ಖರೀದಿ ಮಾಡಿದರೆ ಈ ಕೂಪನ್ ಮೂಲಕ ನಿಮಗೆ 7 ರೀತಿಯಾದಂತಹ ಉಚಿತವಾದಂತಹ ಬೆನಿಫಿಟ್ ಸಿಗುತ್ತೆ. ಮೊದಲನೇದು, ನಿಮಗೆ ಬೆಳಗ್ಗೆಯಿಂದ 8 ಗಂಟೆಯಿಂದ ಹಿಡಿದು ರಾತ್ರಿ 9 ಗಂಟೆಯವರೆಗೂ ಕೂಡ ಪೂರ್ತಿ ದಿನ ಅನ್ಲಿಮಿಟೆಡ್ ಉಚಿತವಾದಂತಹ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸುಮಾರು 60ಕ್ಕೂ ಹೆಚ್ಚು ರೀತಿಯಾದಂತಹ ವೆರೈಟಿಗಳು ಇಲ್ಲಿ ಇರುತ್ತೆ. ಹಾಗೆಯೇ ನಿಮಗೆ ಈ ಇಡೀ ಎಕ್ಸ್ಪೋದಲ್ಲಿ ಸುಮಾರು 8 ರೀತಿಯಾದಂಥ ನೆಟ್ವರ್ಕ್ ಸೆಷನ್ಸನ್ನು ಅಟೆಂಡ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸುಮಾರು 10 ರೀತಿಯಾದಂತಹ ಫ್ರೀ ಕನ್ಸಲ್ಟೆನ್ಸಿಗಳು ನಿಮಗೆ ಸಿಗುತ್ತೆ.
ಹಾಗೆಯೇ ಇಲ್ಲಿ ಒಂದು ಗ್ರೋಸರಿ ಶಾಪ್ ಮಾಡ್ತಾ ಇದ್ದೀವಿ. ಈ ಗ್ರೋಸರಿ ಶಾಪ್ನಲ್ಲಿ ನಿಮಗೆ ಮಾರುಕಟ್ಟೆ ದರಕ್ಕಿಂತ 10ರಿಂದ 15-20% ಡಿಸ್ಕೌಂಟ್ ರೇಟ್ನಲ್ಲಿ ನೀವು ಗ್ರೋಸರಿನ ಬೈ ಮಾಡಬಹುದು. ಹಾಗೆಯೇ ನೀವು ಈ ಕೂಪನ್ ಬೈ ಮಾಡಿದ್ದಕ್ಕೆ ನಿಮಗೆ ಲಕ್ಕಿ ಡಿಪ್ ಅವಕಾಶ ಇರುತ್ತೆ. ನಿಮ್ಮ ನಂಬರ್ ಲಕ್ಕಿ ಡಿಪ್ನಲ್ಲಿ ಬಂದರೆ 3,000, 6,000, 12,000 ಈ ರೀತಿಯಾದಂಥ ಪರ್ಚೇಸಿಂಗನ್ನು ನೀವು ಎಕ್ಸ್ಪೋದಲ್ಲಿ ಮಾಡಿದರೆ ಇದಕ್ಕೆ ಬೇಕಾದಂತಹ ಕ್ಯಾಟಗರಿಯಲ್ಲಿ ನಿಮ್ಮ ನಂಬರ್ ಲಕ್ಕಿ ಡಿಪ್ನಲ್ಲಿ ಬಂತು ಅಂದರೆ ಆಗ ನಿಮಗೆ 3,000 ರೂಪಾಯಿ ಮೊತ್ತದ ಗ್ರೋಸರಿ ಕಿಟ್ಟನ್ನು ಉಚಿತವಾಗಿ ನೀಡ್ತೀವಿ. ಇದರ ಜೊತೆಗೆ ನಿಮ್ಮ ಮಕ್ಕಳು ಇವತ್ತು AI ಮತ್ತು ಇಂಟರ್ನೆಟ್ ಜಮಾನದಲ್ಲಿ ಯಾವ ರೀತಿಯಾದಂಥ ಬಿಸ್ನೆಸ್ ಮೈಂಡ್ಸೆಟ್ ಬೆಳೆಸ್ಕೋಬೇಕು, ಅವರಿಗೆ ಯಾವ ರೀತಿಯಾದಂಥ ಮಾರ್ಗದರ್ಶನ ನೀವು ನೀಡಬೇಕು ಅನ್ನೋದ್ರ ಬಗ್ಗೆ ಒಂದು ಉಚಿತವಾದ ವರ್ಕ್ಶಾಪ್ ಕೂಡ ಇರುತ್ತೆ. ಇದೆಲ್ಲದೂ ಕೂಡ ಕೇವಲ 499 ರೂಪಾಯಿಗೆ ಮಾತ್ರ ಸಿಗುತ್ತೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪಕರಾದಂಥ ಶ್ರೀ ಸ್ವಾಮಿ ವಿಜ್ಞಾನಂದಜಿಯವರು ಬರೆದಿರತಕ್ಕಂತಹ ದಿ ಹಿಂದೂ ಮ್ಯಾನಿಫೆಸ್ಟೋ ಪುಸ್ತಕದ ಬಿಡುಗಡೆ ಸಮಾರಂಭ ಇದೆ. ಈ ಪುಸ್ತಕವನ್ನು ಶ್ರೀ ವಿಶ್ವೇಶ್ವರ ಭಟ್ ಅವರು ಅನಾವರಣ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ಶ್ರೀ DN ಪ್ರಹ್ಲಾದ್ಜಿ ವಹಿಸ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಸಾನ್ನಿಧ್ಯವನ್ನು ಶ್ರೀ ವಚನಾನಂದ ಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಮಗೆ ಅಕ್ಟೋಬರ್ 5ನೇ ತಾರೀಕು ಬೆಳಗ್ಗೆ 9:30ರಿಂದ 11 ಗಂಟೆವರೆಗೂ ಕೂಡ ನಡೆಯುತ್ತೆ. ಇದರ ಜೊತೆಗೆ ನಾವು ಬೆಂಗಳೂರಿನ 60 ಚಾಪ್ಟರ್ಗಳ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಹಾಗೆಯೇ ನಾವು ಬೇರೆ ಬೇರೆ ಬಿಸ್ನೆಸ್ ಫೋರಮ್ಗಳ ಸಂಸ್ಥಾಪಕರು ಅಧ್ಯಕ್ಷರುಗಳ ಜೊತೆ ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಏನು ನಾವು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೀವಿ, ಬೇರೆ ಬೇರೆ ಚಾಪ್ಟರ್ಗಳ ಅಡಿಯಲ್ಲಿ ಬ್ಯಾಂಕನ್ನು ಶುರು ಮಾಡಿದ್ದೀವಿ, ಇದರ ಅನಾವರಣ ಕೂಡ ಇರುತ್ತೆ. ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಶ್ರೀ ರವಿಕುಮಾರ್ ಅವರು ವಹಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ನ CEO ಮತ್ತು ಫೌಂಡರ್ ಅವರು ಅದನ್ನ ವಹಿಸ್ತಾ ಇದ್ದಾರೆ. ಹಾಗೆಯೇ ಸೌಹಾರ್ದ ಸೊಸೈಟಿಯ MD ಆಗಿರ್ತಕ್ಕಂಥ ಶ್ರೀ ಶರಣಗೌಡ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹೀಗೆ ಇಡೀ ದಿನ ನಾವು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ 4ನೇ ತಾರೀಕು ಸಂಜೆ ಮಧ್ಯಾಹ್ನ 3ರಿಂದ 6 ಗಂಟೆವರೆಗೂ ಕೂಡ ಶ್ರೀ ಶಿವಶ್ರೀ ಸ್ಕಂದ ಪ್ರಸಾದ್ ಇವರ ಒಂದು ಮ್ಯೂಸಿಕ್ ಕನ್ಸರ್ಟ್ ಕೂಡ ಇರುತ್ತೆ. ಈ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸ್ಬೋದು. ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಹಿಂದೂಗಳು ಒಂದೇ ವೇದಿಕೆಗೆ ಬರಲಿ, ಒಂದೇ ವೇದಿಕೆಗೆ ಬಂದು ಪರಸ್ಪರ ಬಿಸ್ನೆಸ್ಸನ್ನು ಮಾಡಲಿ, ಪರಸ್ಪರ ಸಮರ್ಥನೆಯನ್ನು ಕೊಟ್ಟು ಪರಸ್ಪರ ಸಹಕಾರವನ್ನು ನೀಡಿ ಪರಸ್ಪರ ಒಬ್ಬರಿಗೊಬ್ಬರು ಹೆಗಲನ್ನು ಕೊಟ್ಟು ನಮ್ಮ ಬಿಸ್ನೆಸ್ನ ಬೆಳೆಸಬೇಕು. ಇದು ನಮ್ಮ ಉದ್ದೇಶ. ನಾವೆಲ್ಲರೂ ಕೂಡ ವಿಘಟಿತರಾಗಿ ಬೇರೆ ಬೇರೆಯಾಗಿ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಹೋದರೆ ಅದರಿಂದ ಯಾವುದೇ ಲಾಭ ಇಲ್ಲ. ಆದರೆ ನಾವೆಲ್ಲರೂ ಕೂಡ ಒಂದಾಗಿ ನಿಂತು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಬಂದರೆ ಇಂತಹ ಬಿಸ್ನೆಸ್ ಮೀಟ್ಗಳನ್ನು ಪ್ರತಿ ತಿಂಗಳು ನಾವು ಆಯೋಜನೆ ಮಾಡ್ಬೋದು. ಸಾವಿರಾರು ಜನರು ಒಟ್ಟಿಗೆ ಸೇರಿದಾಗ ಸಹಜವಾಗಿ ಎಲ್ರಿಗೂ ಕೂಡ ಬಿಸ್ನೆಸ್ ಆಗುತ್ತೆ. ಈ ದಿಸೆಯಲ್ಲಿ ಬನ್ನಿ, ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಇದರಲ್ಲಿ ಯಾವುದೇ ಜಾತಿ ಮತವನ್ನು ನಾವು ತರ್ತಾ ಇಲ್ಲ. ಕೇವಲ ನೀವು ಹಿಂದೂ ಅಂತಕ್ಕಂತಹ ಒಂದು ಲೇಬಲ್ ತೆಗೆದುಕೊಂಡು ಬರಲಿಕ್ಕೆ ನೀವು ರೆಡಿ ಇದ್ದರೆ ಸಾಕು. ಈ ಫೋರಮ್ಗೆ ನಿಮಗೆ ಅವಕಾಶ ಇರುತ್ತೆ, ನಿಮಗೆ ಬಾಗಿಲು ತೆರೆದಿರುತ್ತೆ. ಬನ್ನಿ, ಅಕ್ಟೋಬರ್ 4 ಮತ್ತು 5ನೇ ತಾರೀಕು ನಾವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೇರೋಣ. ಹಿಂದೂಗಳ ಬಿಸ್ನೆಸ್ ಮತ್ತು ಹಿಂದೂಗಳ ಉನ್ನತಿ ಮತ್ತು ಹಿಂದೂಗಳ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ನಮಸ್ಕಾರ.